ಹಲೋ ಹಾಯ್ ಫ್ರೆಂಡ್ಸ್, ಆರೋಗ್ಯಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಪಾಲಕ್ನಲ್ಲಿ ಸೊಪ್ಪಿನಲ್ಲಿ 2 ತರ ವೆರೈಟಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪಾಲಕ್ ಬೇಳೆ ಕಟ್ಟು ಮತ್ತೆ ಇನ್ನೊಂದು ಪಾಲಕ್ ಬೋಂಡ ಕಾಂಬಿನೇಷನ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಒಂದು ಕುಕ್ಕರ್‌ಗೆ ನಾನು 200 ಗ್ರಾಮ್ಸ್ ಅಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ. ಅದನ್ನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್‌ಗೆ ಹಾಕೊಳ್ಳಿ. ಇವಾಗ 2 ಆನಿಯನ್ಸ್‌ನ ಈ ತರ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆಮೇಲೆ ಟೊಮೆಟೊ ಕೂಡ 2 ಟೊಮೆಟೊ ಇಲ್ಲ 3 ಟೊಮೆಟೊನ ಈ ತರ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಮತ್ತೆ ಒಂದು 10ರಿಂದ 15 ಹಸಿಮೆಣಸಿನಕಾಯಿ, ಖಾರ ಇರೋ ಮೆಣಸಿನಕಾಯಿನ ಹಾಕೊಳ್ಳಿ. ಖಾರ ಕಡಿಮೆ ಇರೋಂಥ ಮೆಣಸಿನಕಾಯಿ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. 1 ಸ್ಪೂನ್ ಜೀರಿಗೆ, ಮತ್ತೆ ಅರಶಿನ 1 ಸ್ಪೂನು ಹಾಕೊಂಡು ಪಾಲಕ್ ಸೊಪ್ಪು ಕಟ್ಟನ್ನ ನಾನು ದೊಡ್ಡ ಕಟ್ಟನ್ನ ಈ ತರ ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ದೊಡ್ಡ ಕಟ್ ತಗೊಳ್ಳಿ, ಚಿಕ್ಕ ಕಟ್ ಹಾಕೋಬೇಡಿ. ದೊಡ್ಡ ಕಟ್ ಪಾಲಕ್ ಸೊಪ್ಪನ್ನ ಹಾಕೊಳ್ಳಿ. ಇದಕ್ಕೆ ಕ್ಯಾಸ್ಟರ್ ಆಯಿಲ್ 1 ಸ್ಪೂನ್ ಅಷ್ಟು ಹಾಕೊಳ್ಳಿ. ಇದು ಡೈಜೆಷನ್‌ಗೆ ತುಂಬಾ ಒಳ್ಳೇದು. ಅದಕ್ಕೆ ಕ್ಯಾಸ್ಟರ್ ಆಯಿಲ್ 1 ಸ್ಪೂನ್‌ನ ಹಾಕೊಳ್ಳಿ. ಒಂದ್ 2, 3 ಗ್ಲಾಸ್ ಅಷ್ಟು ನೀರ್ ಹಾಕೊಳ್ಳಿ. ತುಂಬಾ ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡಿ. ಒಂದ್ ಮೀಡಿಯಂ ಗ್ಲಾಸಲ್ಲಿ ಒಂದ್ 2, 3 ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಒಂದ್ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಿದು. ತುಂಬಾ ಜಾಸ್ತಿ ಏನ್ ಕೂಗ್ಸಕ್ ಹೋಗ್ಬೇಡಿ. 3 ವಿಸಿಲ್ ಕೂಗ್ಸಿದ್ರೆ ಸಾಕು. ಇವಾಗ ನೋಡಿ ಕೂಗಾಗಿದೆ. ಇವಾಗ ಇದನ್ನ ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅದನ್ನ. ನೋಡಿ ಇಷ್ಟು ಥಿಕ್ನೆಸ್ ಇದ್ರೆ ಸಾಕು. ತುಂಬಾ ನೀರಂಗ್ ಮಾಡ್ಕೋಬೇಡಿ. ಟೇಸ್ಟ್ ಚೆನ್ನಾಗಿ ಬರಲ್ಲ. ಇವಾಗ ಅದಕ್ಕೆ 2 ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ. 2 ಸ್ಪೂನ್ಸ್ ಹಾಕೊಳ್ಳಿ ಸಾಕು. ಟೇಸ್ಟ್ ನೋಡಿ ನಿಮ್ಗೆ ರುಚಿಗೆ ತಕ್ಕಷ್ಟು ಬೇಕು. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇವಾಗ ಇದಕ್ಕೆ ಇಂಗು ಮತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಇಂಗುನು ಹಾಕಿ ಮತ್ತೆ ಬೆಳ್ಳುಳ್ಳಿ ಒಗ್ಗರಣೆ ಎರಡನ್ನೂ ಯೂಸ್ ಮಾಡ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ. ಇದು ನೀವು ಲಾಸ್ಟ್ ಅಲ್ಲಿ ಹಾಫ್ ಮಾಡಾದ್ಮೇಲೆ ಊಟ ಮಾಡ್ಬೇಕಾದ್ರೆ ಲೆಮನ್‌ನ ಹಿಂಡ್ಕೊಳ್ಳಿ, ಹಾಫ್ ಲೆಮನ್. ಇವಾಗ ಪಾಲಕ್ ಬೋಂಡಾಗೆ ನಾನು 2 ದೊಡ್ಡ ದೊಡ್ಡ ಆನಿಯನ್‌ನ ಈ ತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಒಂದು ಬೌಲ್‌ಗೆ ಹಾಕೊಳ್ಳಿ. ಅದಾದ್ಮೇಲೆ ಪಾಲಕ್ ಸೊಪ್ಪು ಕೂಡ ದೊಡ್ಡ ಕಟ್ಟು ತಗೊಂಡಿದ್ದೀನಿ. ಒಂದು ದೊಡ್ಡ ಕಟ್ಟು ಅದನ್ನು ಕೂಡ ಈ ತರ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮತ್ತೆ ಕಾರ್ನ್ ಫ್ಲೋರು ಒಂದ್ 4ರಿಂದ 5 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರು. ಕಡಲೆ ಹಿಟ್ಟು ಕೂಡ 4ರಿಂದ 5 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ. ವಾಮು 1 ಸ್ಪೂನ್ ಅಷ್ಟು ವಾಮು, ಮತ್ತೆ 1 ಸ್ಪೂನ್ ಅಷ್ಟು ಸಾಲ್ಟ್, ಮತ್ತೆ 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸಾಲ್ಟ್ ಕಡಿಮೆ ಹಾಕೊಳ್ಳಿ. ಇದಕ್ ನೀರೇನ್ ಹಾಕೋ ಅವಶ್ಯಕತೆ ಇಲ್ಲ. ಸೊಪ್ಪಲ್ಲೇ ನೀರ್ ಬಿಟ್ಕೊಳ್ಳೋದ್ರಿಂದ ನೀವು ಹಾಗೆ ಕಲಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಪಾಲಕಲ್ಲೇ ಸ್ವಲ್ಪ ನೀರ್ ಬಿಟ್ಕೊಂಡು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ. ನೀರೇ ಹಾಕಿಲ್ಲ ನಾನು ಇದಕ್ಕೆ. ಈ ತರ ಕಲ್ಸ್ಕೊಳ್ಳಿ. ಇದನ್ನ ತುಂಬಾ ಹೊತ್ತು ಹಾಗೆ ಇಡಕ್ ಹೋಗ್ಬೇಡಿ. ಎಣ್ಣೆ ಇಟ್ಟು ಬೇಗ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀರ್ ತುಂಬಾ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಈ ತರ ಉಂಡುಂಡೆ ತರ ಮಾಡ್ಕೊಂಡು ಎಣ್ಣೆಗೆ ಹಾಕೊಳ್ಳಿ. ಎಲ್ಲಾನು ಒಂದ್ 5-6 ಉಂಡೆನ ಹಾಕೊಳ್ಳಿ. ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ತರ ಚೆನ್ನಾಗಿ ಬ್ರೌನ್ ಕಲರ್ ಈ ಕಲರ್ ಬಂದ್ರೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಕಾರ್ನ್ ಫ್ಲೋರ್ ಹಾಕಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದ್ರೆ ಸೀದೋಗಿರೋ ತರ ಕಲರ್ ಆಗೋಗುತ್ತೆ. ನೋಡಿ ಪಾಲಕ್ ಬೋಂಡ ಮತ್ತೆ ಪಾಲಕ್ ಬೇಳೆ ಕಟ್ಟು, ಇದನ್ನ ಪಾಲಕ್ ಪಪ್ಪು ಅಂತ ತೆಲುಗುನಲ್ಲೂ ಹೇಳ್ತಾರೆ. ಎಲ್ಲ ರೆಡಿ ಆಗಿದೆ. ಇದನ್ನ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ಮತ್ತೆ ಸೈಡ್‌ಗೆ ಪಿಕಲ್ ಕೂಡ ಇಟ್ಕೊಂಡು ನೀವು ಆವಕಾಯಿ ಕೂಡ ಇಟ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೆಲ್ಲರೂ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಈ ತರನೇ ಇನ್ನೂ ಹೆಚ್ಚು ಹೆಚ್ಚು ಕಾಂಬಿನೇಷನ್ ಅಲ್ಲಿ ನಿಮ್ಗೆ ರೆಸಿಪಿಗಳನ್ನ ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.